ಸ್ನೇಹಿತರೆ ನಮಸ್ಕಾರ. ದೇಶದ 14 ದೊಡ್ಡ ನ್ಯೂಸ್ ಆಂಕರ್ಗಳು ನಡೆಸುವಂಥ ಪ್ಯಾನೆಲ್ ಚರ್ಚೆಗಳಿಗೆ ವಿರೋಧ ಪಕ್ಷಗಳ ಒಕ್ಕೂಟ ಇಂಡಿಯಾ ತನ್ನ ವಕ್ತಾರರನ್ನು ಕಳಿಸೋದಿಲ್ಲ ಅಂತ ಹೇಳಿದೆ. ಇದರಿಂದ ಮತ್ತೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದುಬಿಟ್ಟಿದೆ. ಇವರೆಲ್ಲರಿಗೂ ತಮ್ಮ ಬೂಟು ನೆಕ್ಕೋ ಪತ್ರಕರ್ತರೇ ಬೇಕು ಅಂತ ಆ 14 ನ್ಯೂಸ್ ಆಂಕರ್ಗಳಲ್ಲಿ ಕೆಲವರು ಕಳೆದ ವಾರ ಜೋರಾಗಿ ಕೂಗಾಡಿದರು. ವಾಸ್ತವದಲ್ಲಿ ಈ 14 ಜನರಂಥವರ ಬಗ್ಗೆ ಕಾಂಗ್ರೆಸ್ಸಿನ ಮಾಧ್ಯಮ ವಿಭಾಗದ ಮುಖ್ಯಸ್ಥೆ ಸುಪ್ರಿಯಾ ಶ್ರೀನೇತ್ ಏನು ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ. हमने किसी टीवी चैनल का बहिष्कार नहीं किया है, हमने सारे पत्रकारों का बहिष्कार नहीं किया है. हमने 14 ऐसे शिरोमणियों के कार्यक्रम में जाने से मना करा है जहां हमें लगता है कि रोज हिंदू मुसलमान नफरत विभाजन गुस्सा एक घी डालने का उस आग में काम होता है. हम इसमें भागीदार नहीं बनेंगे. ಊಹೆ ಮಾಡ್ಕೊಳ್ಳಿ, ದೇಶದಲ್ಲಿ ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಪಕ್ಷಗಳು ಬಹಿರಂಗವಾಗಿ ಕೆಲವರನ್ನು ಬೂಟು ನೆಕ್ಕುವ ಪತ್ರಕರ್ತರು ಅಂತ ಹೇಳೋ ಪರಿಸ್ಥಿತಿ ಈ ದೇಶದಲ್ಲಿ ಬಂದಿದೆ. ಈ ಸ್ಥಿತಿ ಏನು? ನಿಜಕ್ಕೂ ಈ ಪತ್ರಕರ್ತರು ಅಂಥವರ? ಈ ರೀತಿಯಲ್ಲಿ ಅವರ ಪ್ಯಾನೆಲ್ ಚರ್ಚೆಗಳಿಗೆ ನಾವು ಹೋಗಲ್ಲ ಅಂತ ಅಂದುಬಿಟ್ರೆ ಇದೆಲ್ಲ ಸರಿ ಹೋಗುತ್ತಾ? ಕೆಲವರು ಹೇಳ್ತಿರೋ ಹಾಗೆ ಇದೂ ಸಹ ಅಪ್ರಜಾತಾಂತ್ರಿಕ ನಡವಳಿಕೆನಾ? ಅದೆಲ್ಲ ಚರ್ಚೆ ಮಾಡೋಕೆ ಮುಂಚೆ ಈ 14 ಜನ ಯಾರು ಅಂತ ಫಸ್ಟ್ ನೋಡೋಣ. ನ್ಯೂಸ್ 18ನ ಅಮನ್ ಚೋಪ್ರಾ, ಅಮೀಶ್ ದೇವ್ಗನ್ ಮತ್ತು ಆನಂದ್ ನರಸಿಂಹನ್, ಆಜ್ ತಕ್ನ ಚಿತ್ರಾ ತ್ರಿಪಾಠಿ ಮತ್ತು ಸುಧೀರ್ ಚೌಧರಿ, ಇಂಡಿಯಾ ಟುಡೆಯ ಗೌರವ್ ಸಾವಂತ್ ಮತ್ತು ಶಿವರೂರ್, ಇಂಡಿಯಾ ಟಿವಿಯ ಪ್ರಾಚಿ ಪ್ರಸಾದ್, ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ, ಭಾರತ್ 24ನ ರುಬಿಕಾ ಲಿಯಾಕತ್, ಟೈಮ್ಸ್ ನೌನ ನಾವಿಕಾ ಕುಮಾರ್ ಮತ್ತು ಸುಶಾಂತ್ ಸಿನ್ಹಾ, ಭಾರತ್ ಎಕ್ಸ್ಪ್ರೆಸ್ನ ಅದಿತಿ ತ್ಯಾಗಿ, ದೂರದರ್ಶನ್ ನ್ಯೂಸ್ನ ಅಶೋಕ್ ಶ್ರೀವಾತ್ಸವ್. ಈ 14 ಜನರ ಹೆಸರುಗಳು ಘೋಷಣೆಯಾದ ತಕ್ಷಣ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಆ್ಯಂಡ್ ಡಿಜಿಟಲ್ ಅಸೋಸಿಯೇಷನ್ ಅನ್ನುವ ಸಂಸ್ಥೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಈ ದೇಶದಲ್ಲಿ ಮತ್ತೆ ಎಮರ್ಜೆನ್ಸಿ ಎರಾ ಬಂದಿದೆ, ತುರ್ತು ಪರಿಸ್ಥಿತಿಯ ಯುಗ ಬಂದಿದೆ ಅಂತ ಹೇಳಿದ್ರು. ಅವ್ರು ಮಾತ್ರ ಅಲ್ಲ, ಆಡಳಿತಾರೂಢ BJP ಪಕ್ಷ ಸಹ ಇದನ್ನೇ ಹೇಳ್ತು. ಹಾಗಾದರೆ ಒಂದು ಚಾನೆಲ್ನ ಬಹಿಷ್ಕರಿಸೋ ಕೆಲಸವನ್ನು BJP ಯಾವಾಗಲೂ ಮಾಡಿರಲಿಲ್ಲ ಅಂತನಾ? BJP ಪಕ್ಷ ಸಹ NDTVಗೆ ಮೊನ್ನೆ ತನಕ ತನ್ನ ವಕ್ತಾರನ್ನು ಕಳಿಸ್ತಾನೆ ಇರಲಿಲ್ಲ. ಈಗ ಕಳಿಸ್ತಾರೆ. ಯಾಕಂದರೆ ಈ NDTV ಈಗ ಅದಾನಿ ಕೈಯಲ್ಲಿದೆ, ಗೌತಮ್ ಅದಾನಿಯವರ ಕೈಯಲ್ಲಿದೆ. ಈ ರೀತಿ ಕೆಲವು ಟಿವಿಗಳಿಗೆ ಕೆಲವು ಪಕ್ಷಗಳ ವಕ್ತಾರರು ಹೋಗದೇ ಇರೋದು ಹೊಸದಲ್ಲ. ರಿಪಬ್ಲಿಕ್ ಟಿವಿ ಮತ್ತು ಸುದರ್ಶನ್ ಟಿವಿಗಳಿಗೆ ಕಾಂಗ್ರೆಸ್ನವರು ಹೋಗೋದನ್ನು ನಿಲ್ಲಿಸಿ ಭಾಳ ಕಾಲ ಆಗಿದೆ. ಇಂಡಿಯಾ ಒಕ್ಕೂಟದ ಪ್ರಕಾರ ಇದು ಬಹಿಷ್ಕಾರ ಅಥವಾ ನಿಷೇಧ ಅಲ್ಲ. ನಿಷೇಧ ಮಾಡೋಕ್ಕೆ ನಾವ್ಯಾರು? ನಾವು ಪ್ರತಿದಿನ ಇವರಿಂದ ಹಲ್ಲೆಗೊಳಗಾಗ್ತಿರುವಂಥ ವಿರೋಧ ಪಕ್ಷಗಳವರು ಇದೊಂಥರ ಅಸಹಕಾರ ಚಳುವಳಿ ಅಂತ ಕರೆದಿದ್ದಾರೆ. ಕಾಂಗ್ರೆಸ್ನ ಮಾಧ್ಯಮ ಮುಖ್ಯಸ್ಥ ಪವನ್ ಖೇರಾ ಅವರು ನ್ಯೂಸ್ ಲಾಂಡ್ರಿಗೆ ಈ ಮಾತನ್ನು ಹೇಳಿದ್ದಾರೆ. ಅವರ ಪ್ರಕಾರ ಈ ಆ್ಯಂಕರ್ಗಳಿಗೆ ದ್ವೇಷವನ್ನು ಹಬ್ಬಿಸೋ ಸ್ವಾತಂತ್ರ್ಯ ಇದೆ, ನಮಗೆ ಅವರ ಅಪರಾಧದಲ್ಲಿ ಕ್ರೈಮ್ನಲ್ಲಿ ಪಾಲುದಾರರಾಗದೇ ಇರೋ ಸ್ವಾತಂತ್ರ್ಯ ಇದೆ ಅಲ್ವಾ ಅಂತ ಕೇಳಿದ್ದಾರೆ. ಇದು ನಿಜಾನಾ? ಈ ಆ್ಯಂಕರ್ಗಳು ಇಂಥದ್ದೇನಾದರೂ ಮಾಡ್ತಾ ಇದ್ದೀರಾ ಅಂತ ನೋಡೋಕೆ ಮುಂಚೆ ಈ ಒಬ್ಬೊಬ್ಬ ಆ್ಯಂಕರ್ದು ಒಂದು 5 ಸೆಕೆಂಡ್ ಮಾತುಗಳನ್ನು ಕೇಳಿಸ್ಕೊಂಡು ಬರೋಣ ಬನ್ನಿ. ಅವರು ತಮ್ಮದೇ ಟಿವಿ ಚಾನೆಲ್ಗಳಲ್ಲಿ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅಂತ. Don't be an anti-national. Don't be an anti-national. Why don't you stand up for Jana Gana Mana? What's your problem with it? Why can't you stand up for 52 seconds? Why can't you? If this is not bankruptcy of the Congress's logic or politics, then I don't know what is. दिल्ली की जनता को ना तो बालाकोट एयर स्ट्राइक से कोई लेना देना है, ना राम मंदिर से कोई मतलब है, ना कश्मीर की धारा 370 से उसे कोई लेना देना है, ना ही उसे देश के टूट जाने की कोई चिंता है. ताल ठोक के ये सवाल पूछे कि श्री राम मंदिर का निर्माण रोकने वाले रावण है कौन? जाओ यहां से. गाली देने के लायक हो, बदतमीज आदमी हो तुम. हटाइए इसे स्क्रीन से, हटाइए इस व्यक्ति को स्क्रीन से. पूरी हिजाब गैंग और हिजाब वाली गजवा गैंग के चेहरे से पर्दा उठा दिया. पर्दे में अल जवारी निकला है, हिजाब का फटा पोस्टर निकला अलकायदा. आपसे सवाल पूछ रहा है एंकर सवाल पूछ रहा है आपसे, और आप सवालों से परे नहीं है. प्रवक्ता क्यों नहीं? आप सवालों से परे नहीं है. आपको सवालों के जवाब देने के लिए बुलाया सैयद असीम वकार. इससे मैं डरती नहीं हूँ. अरे आप खुद ही कूद पड़ती है बीच में. अब आप क्या बीजेपी प्रवक्ता नहीं क्या करिएगा? अगर किसी और पार्टी में चले जाते हैं तो ये लोकतंत्र का हनन कैसे हुआ? और जो आपने कहा कि ईडी सीबीआई का इस्तेमाल किया जाता है, तो ऐसे नेता होते क्यों हैं जो ईडी सीबीआई के डर से आपको छोड़कर चले जाएं? जिन्होंने इस देश को अपने बाप का मान लिया और ये सोच लिया और ये तय कर लिया कि उनके सामने से अगर रामनवमी की यात्रा निकलेगी तो वो पत्थर चला देंगे और बॉम्ब चला देंगे. उनके बाप का भी नहीं है ये देश. पहली बात ध्यान रखिए और याद रखिए. In India, some object
to an invitation card sent out by the Rashtrapati Bhavan for a G20 dinner from the office of the President of Bharat. Should anyone object if India moves to reclaim the name Bharat? When Nupur Sharma erupted on a TV show last year, massive riots broke out in different parts of the country, resulting in injuries and crores in damage to public and private property. When Udayanidhi Stalin called for the eradication of Sanatana Dharma, there were a handful of protests in Delhi and Chennai, but nothing that got out of hand or turned even violent. ಕೇವಲ ಇಷ್ಟೇ ಆದರೆ ಕೂಗಾಡ್ತಾರೆ, ಇದು ಒಳ್ಳೆ ವಿಧಾನ ಅಲ್ಲ, ಇವರು ಜರ್ನಲಿಸ್ಟರ್ ಅಲ್ಲ ಅಂತ ಅಂದ್ಕೊಳ್ಬೋದಿತ್ತು. ಯಾರು ಜರ್ನಲಿಸ್ಟರ್ ಅಲ್ಲವೋ ಅವರು ನಡೆಸೋ ಚರ್ಚೆಗೆ ಉಳಿದವರು ಹೋಗೋ ಅಗತ್ಯ ಕೂಡ ಹೇಗೂ ಇರಲ್ಲ. ಆದರೆ ಇದು ಕೇವಲ ಅಷ್ಟೇ ಅಲ್ಲ, ಸತ್ಯ ಹೇಳೋದು ಜರ್ನಲಿಸ್ಟರ್ ಕೆಲಸ. ಕೆಲವ್ರಿಗೆ ಅದನ್ನು ಹೇಳೋ ಧೈರ್ಯ ಇರಲ್ಲ. ಅವ್ರು ಹೇಳಿದ್ರು ಮಳೆ ಬಂತು ಅಂತ, ಇವ್ರು ಹೇಳಿದ್ರು ಮಳೆ ಬರಲಿಲ್ಲ ಅಂತ ಅಷ್ಟೇ ವರದಿ ಮಾಡಿ ಅಂಥವ್ರು ಸುಮ್ಮನೆ ಕೂತ್ಕೊಳ್ತಾರೆ. ಹೊರಗೆ ಹೋಗಿ ಮಳೆ ಬಂತಾ ಇಲ್ವಾ ಅಂತ ಪರೀಕ್ಷೆ ಮಾಡಿ ಸುಳ್ಳು ಹೇಳಿರೋರು ಎಷ್ಟೇ ಬಲಾಢ್ಯರಾಗಿದ್ದರೂ ಸತ್ಯವನ್ನು ಅವ್ರ ಮುಖಕ್ಕೆ ಹೇಳೋ ಧೈರ್ಯ ಕೆಲವ್ರಿಗೆ ಇರಲ್ಲ. ಅಂಥವ್ರನ್ನ ನೀವು ಅವ್ರಿವ್ರ ಹೇಳಿಕೆಗಳನ್ನ ಪ್ರಸಾರ ಮಾಡೋರು ಅಷ್ಟೇ ನೀವು ಜರ್ನಲಿಸ್ಟ್ರಲ್ಲ, ನೀವು ಇನ್ನೇನು ಅಂತ ಕರಿಬೋದು. ಆದರೆ ಅದೇ ಜನ ಹೊರಗಡೆ ಭೀಕರ ಮಳೆ ಬಂತು, ಈ ರೀತಿ ಭೀಕರ ಮಳೆ ಬರೋಕ್ಕೆ ಇಂಥದೇ ಪಕ್ಷದ ಹುನ್ನಾರ ಕಾರಣ, ಇಂಥದೊಂದು ಧರ್ಮದ ಜನ ಈ ರೀತಿ ಭೀಕರ ಮಳೆ ಬರಲಿ ಅಂತ ಅಂತಾರಾಷ್ಟ್ರೀಯ ಕುತಂತ್ರ ಮಾಡಿದ್ರು. ಇನ್ನು ಎಷ್ಟು ವರ್ಷ ಇಂಥವ್ರು ನಾವು ಸಹಿಸ್ಕೋಬೇಕು? ಇವ್ರು ನಡೆಸ್ತಿರೋದು ಮಳೆ ಜಿಹಾದ್ ಅಂತ ಕೂಗಾಡಿದ್ರೆ, ಅರಚಿದ್ರೆ, ಮತ್ತೆ ಅದನ್ನೇ ಮತ್ತೆ ಹೇಳ್ತಾ ಇದ್ರೆ ಜನರು, ಅಂದರೆ ಎಲ್ಲ ಜನ ಅಲ್ಲ, ಈ ದೇಶದಲ್ಲಿ ಅಷ್ಟೊಂದು ಜನ ಮೂರ್ಖರಿಲ್ಲ, ಕೆಲವು ಜನ ಅದನ್ನು ನಂಬಿ ಬಿಟ್ಟರೆ ಏನಾಗುತ್ತೆ? ಸ್ನೇಹಿತರೆ, ಇದು ಅತಿರೇಕದ ಉದಾಹರಣೆ ಅಂತ ನಿಮ್ಗೆ ಅನ್ನಿಸ್ಬೋದು. ಇದು ಅತಿರೇಕ ಅಲ್ಲ, ಸುಳ್ಳಿನ ಎವರೆಸ್ಟನ್ನು ಈ ಚಾನೆಲ್ಗಳ ಜನ ಕಟ್ಟಿ ನಿಲ್ಲಿಸಿದ್ದಾರೆ. ಇದು ಕೂಡ ನಿಮಗೇನು ಆಶ್ಚರ್ಯ ತರಲ್ಲ, ಯಾಕಂದ್ರೆ ನೀವು ಇವನ್ನ ನೋಡ್ತಾ ಇದ್ದೀರಿ. ಆದರೂ ತೀರಾ ಇತ್ತೀಚೆಗೆ ಈ ರಾಜ್ಯಕ್ಕೆ ಸಂಬಂಧಿಸಿದ ಒಂದು ವರದಿಯ ಬಗ್ಗೆ ಮಾತ್ರ ಇಲ್ಲಿ ನಿಮ್ಗೆ ಹೇಳ್ತೀನಿ. ಈತ ಸುಧೀರ್ ಚೌಧರಿ ಜಿ ನ್ಯೂಸ್ನಲ್ಲಿದ್ದು ಈಗ ಆಜ್ ತಕ್ ಚಾನಲ್ನಲ್ಲಿ ಮುಖ್ಯಸ್ಥರಾಗಿದ್ದಾರೆ. ಈ ಸುಧೀರ್ ಚೌಧರಿ ದೆಹಲಿಯಲ್ಲಿ ಜನ ಆಮ್ ಆದ್ಮಿ ಪಕ್ಷಕ್ಕೆ ಮತ ಹಾಕಿದ್ದಾರೆ, ಅದೇ ಪಕ್ಷ ಗೆಲ್ಲಲಿದೆ ಅಂತ 2020ರಲ್ಲಿ ಇನ್ನೂ ಕೌಂಟಿಂಗ್ ಆಗಿರಲಿಲ್ಲ, ಮತಗಟ್ಟೆ ಸಮೀಕ್ಷೆ ಹೇಳಿದ ತಕ್ಷಣ ದೆಹಲಿ ಜನರಿಗೆ ರಾಮ ಮಂದಿರ ಬೇಕಿಲ್ಲ, ದೇಶ ಒಡೆದೋದ್ರೂ ಬೇಕಾಗಿಲ್ಲ, ಕಾಶ್ಮೀರದಲ್ಲಿ 370 ತೆಗೆದಿದ್ದು ಬೇಕಿಲ್ಲ, ಇವರಿಗೆ ತಾವು ಡೆಲ್ಲಿಲಿ ಸುಖವಾಗಿದ್ದರೆ ಸಾಕು, ಅದು ಇದು ಅಂತ ಬಾಯಿಗೆ ಬಂದಂಗೆ ಅಲ್ಲಿನ ಮತದಾರರನ್ನ ಬೈದಿದ್ರು. BJPನ ಗೆಲ್ಲಿಸಲಿಲ್ಲ ಅಂತ ಒಬ್ಬ ನ್ಯೂಸ್ ಆ್ಯಂಕರ್ ಭಾಳ ಬೇಸರಕ್ಕೊಳಗಾಗಿದ್ದಲ್ಲದೆ ಜನರನ್ನು, ಮತದಾರರನ್ನು ಬೇಕಾಬಿಟ್ಟು ಬೈಯೋದು ಜರ್ನಲಿಸಮ್ಮ. ತಾನು ಯಾರನ್ನಾದರೂ ಬೈಯೋದಕ್ಕೆ ಏನಾದರೂ ಸತ್ಯದ ಒಂದು ಎಳೆಯಾದರೂ ಬೇಕು ಅಂತ ಈ ಸುಧೀರ್ ಚೌಧರಿಗೆ ಅನ್ನಿಸಲ್ಲ. ತೃಣಮೂಲ ಕಾಂಗ್ರೆಸ್ನ ಸಂಸದೆ ಮಹುವಾ ಮೊಯಿತ್ರಾ ಭಾರತದಲ್ಲಿ ಫ್ಯಾಸಿಸಮ್ ಬಂದಿದೆ ಅನ್ನೋದನ್ನು ಹೇಳೋದಕ್ಕೆ ಕೆಲವು ಸಂಗತಿಗಳನ್ನು ಪಾರ್ಲಿಮೆಂಟಲ್ಲಿ ಮುಂದೆ ಇಟ್ಟು ಮಾತಾಡಿದ್ರು. ಅದಕ್ಕೆ ಸುಧೀರ್ ಚೌಧರಿ ಈ ಮಾತುಗಳನ್ನು ಈಕೆ ಕದ್ದಿದ್ದು ಅಮೇರಿಕದ ವಾಷಿಂಗ್ಟನ್ ಮಾಸಿಕಕ್ಕೆ ಬರೆಯೋ ಮಾರ್ಟಿನ್ ಲಾಂಗ್ಮನ್ರಿಂದ ಅಂತ ಒಂದು TV ಶೋ ಮಾಡಿಬಿಟ್ರು. ಮಹುವಾ ಮೊಯಿತ್ರಾ ಆಗ ಸುಧೀರ್ ಚೌಧರಿ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಸ್ವತಃ ಮಾರ್ಟಿನ್ ಲಾಂಗ್ಮನ್ ಈ ಕುರಿತು ಟ್ವೀಟ್ ಮಾಡಿ, I am internet famous in India because a politician is being falsely accused of plagiarizing me. It's a kind of funny but right-wing assholes seem to be similar in every country ಅಂತ ಹೇಳಿದ್ರು. ಭಾರತದ ಅತಿ ದೊಡ್ಡ ಚಾನಲ್ಗಳಲ್ಲಿ ಒಂದರ ಮುಖ್ಯಸ್ಥನನ್ನು ಅಮೇರಿಕದ ಒಬ್ಬ ಪತ್ರಕರ್ತ ಈ ರೀತಿಯಲ್ಲಿ ಹೇಳಿದ್ರು ಅನ್ನೋದನ್ನು ನಾವು ಕೇಳಿಸ್ಕೊಳ್ಬೇಕಾಯಿತು. ಅಂತಿಮವಾಗಿ ಸುಧೀರ್ ಚೌಧರಿ ಕ್ಷಮೆ ಕೇಳಬೇಕಾಯಿತು. ಈ ಸುಧೀರ್ ಚೌಧರಿ 14 ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಇರಬೇಕಾಗಿ ಬಂದ ಇನ್ನೊಂದು ಕೇಸು ಇದೆ. ಅದೇನು ಹೋರಾಟ ಮಾಡಿ ಸತ್ಯ ಹೇಳಿ ಸರ್ಕಾರ ಜೈಲಿಗೆ ಹಾಕಿದ್ದಲ್ಲ. ಜಿಂದಾಲ್ ಕಂಪನಿ ಮಾಲೀಕನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕಾಗಿ ಹಾಕಲ್ಪಟ್ಟ ಕೇಸ್ನಲ್ಲಿ ಈತ 14 ದಿನ ತಿಹಾರ್ ಜೈಲಲ್ಲಿ ಇರಬೇಕಾಗಿ ಬಂದಿತ್ತು. ಇದೇ ಸುಧೀರ್ ಚೌಧರಿ ಲಾಕ್ಡೌನ್ ಸಂದರ್ಭದಲ್ಲಿ ದೆಹಲಿಯ ಶ್ರೀಮಂತ ಕಾಲೋನಿಯಲ್ಲಿ ಮದ್ಯದಂಗಡಿಯ ಮುಂದೆ ಶ್ರೀಮಂತರು ಕ್ಯೂನಲ್ಲಿ ನಿಂತಿದ್ರೆ, ಈ ಲಾಕ್ಡೌನ್ ಸಂದರ್ಭದಲ್ಲಿ ರೈಲಲ್ಲಿ ಹೋಗೋಕ್ಕೂ ಕಾಸಿಲ್ಲದೆ ಇರೋ ಬಡವರು ರೈಲಿಗೆ ದುಡ್ಡಿಲ್ಲ ಅಂತಾರೆ, ಎಣ್ಣೆ ಹೊಡೆಯೋಕ್ಕೆ ಕ್ಯೂನಲ್ಲಿ ನಿಲ್ತಾರೆ ಅಂತ ಟ್ವೀಟ್ ಮಾಡಿದರು. ಸುಳ್ಳು ಜಿಹಾದ್ಗಳನ್ನು ಸೃಷ್ಟಿಸಿದ್ದು, ಮುಸ್ಲಿಮರ ವಿರುದ್ಧ ನೂರಾರು ಹುಸಿ ಸುಳ್ಳುಗಳನ್ನು ಹೆಣದ ಎಷ್ಟೋ ಸಾಧನೆಗಳು ಈ ಸುಧೀರ್ ಚೌಧರಿ ಇತ್ತು. ಇಂತಹ ಎಷ್ಟೆಷ್ಟೋ ಸಂಗತಿಗಳನ್ನು ಇವ್ರ ಬಗ್ಗೆ ಹೇಳ್ಬೋದು, ಇಲ್ಲಿಗೆ ನಿಲ್ಲಿಸೋಣ. ಆದರೆ ತೀರಾ ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಿದ್ದನ್ನು ಮಾತ್ರ ಹೇಳಬೇಕು. ಯಾವುದೇ ಸರ್ಕಾರ ಶೋಷಿತ ಸಮುದಾಯಗಳಿಗೆ ವಿವಿಧ ರೀತಿಯ ಸಬ್ಸಿಡಿಗಳನ್ನು ಕೊಡುತ್ತೆ. ಅದರಲ್ಲಿ ಟ್ಯಾಕ್ಸಿ ಚಾಲಕರಾಗೋದಕ್ಕೆ, ಕಾರ್ ಕೊಳ್ಳೋದಕ್ಕೆ ಕೊಡೋ ಸಬ್ಸಿಡಿ ಸಹ ಸೇರಿದೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರುಗಳಿಗೆ ಅಂತಹ ಸಬ್ಸಿಡಿಗಳನ್ನು ನೀಡಲಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೊಟ್ಟರೆ, ಅಲ್ಪಸಂಖ್ಯಾತರಿಗೆ ಇದನ್ನು ಅದಕ್ಕೆ ಸಂಬಂಧಿಸಿದ ನಿಗಮದಿಂದ ಕೊಡಲಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 4 ಲಕ್ಷದವರೆಗೆ ಕೊಟ್ಟರೆ, ಅಲ್ಪಸಂಖ್ಯಾತರಿಗೆ 3 ಲಕ್ಷದವರೆಗೆ ಕೊಡ್ತಾರೆ.
ಆಯಾ ನಿಗಮಗಳು ಅದಕ್ಕೆ ಸಂಬಂಧಪಟ್ಟಂಥ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಆದರೆ ಈ ಸುಧೀರ್ ಚೌಧರಿ ಅಲ್ಪಸಂಖ್ಯಾತ ನಿಗಮದಿಂದ ಹೊರಟಂಥ ಪ್ರಕಟಣೆ ಇಟ್ಕೊಂಡು ಇಲ್ಲಿ ನೋಡಿ ಮುಸ್ಲಿಮರಿಗೆ ಮಾತ್ರ ಇದನ್ನು ಕೊಡ್ತಾರೆ, ಕೇವಲ ಹಿಂದೂ ಆಗಿ ಹುಟ್ಟಿದ್ದಕ್ಕೆ ಹಿಂದೂಗಳಿಗೆ ಕೊಡ್ತಾ ಇಲ್ಲ, ಬಡವರಿದ್ದರೂ ಕೊಡೋದಿಲ್ಲ ಅಂತ ಪದೇ 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 ಹೇಳ್ತಾ ಒಂದು ಕಮ್ಯುನಲ್ ಕಥನವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು. ವಾಸ್ತವ ಏನಂದರೆ BJP ಸರ್ಕಾರ ಕೂಡ ಈ ಎರಡೂ ಸಮುದಾಯಗಳಿಗೆ ಕೊಟ್ಟಿತ್ತು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೂಡ ಎರಡೂ ಸಮುದಾಯಗಳಿಗೆ ಕೊಡ್ತಾ ಇದೆ, ಅಲ್ಪಸಂಖ್ಯಾತರಿಗಿಂತ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ. ಆದರೆ ಇವರು ಇಂಥ ಒಂದು ಕಮ್ಯುನಲ್ ಕಥನವನ್ನು ಕಟ್ಟೋದಕ್ಕೆ ಹಸಿ ಸುಳ್ಳನ್ನು ಹೇಳಿದ್ರು. ಇಂಥದನ್ನು ಅವರು 1 ಸಾರಿ 2 ಸಾರಿ ಮಾಡಿರೋದಲ್ಲ, 10 ಬಾರಿ 50 ಬಾರಿ 100,000 ಬಾರಿ ಮಾಡಿದ್ದಾರೆ. ಆದರೆ ಈ ಸಾರಿ ಅವರ ಮೇಲೆ ಕರ್ನಾಟಕ ಸರ್ಕಾರ ದೂರು ಸಲ್ಲಿಸಿ FIR ಆಯಿತು. ಅದಾದ ತಕ್ಷಣ ಯೂಟ್ಯೂಬ್ನಲ್ಲೂ ಇದ್ದಂಥ ಈ ವಿಡಿಯೋವನ್ನು ಸುಧೀರ್ ಚೌಧರಿ ಡಿಲೀಟ್ ಮಾಡಿಸಿದ್ರು. ಆದರೆ ದೂರು ದಾಖಲಾಗದೇ ಇದ್ದಿದ್ರೆ ಡಿಲೀಟ್ ಆಗ್ತಿರಲಿಲ್ಲ. ಸ್ಪಷ್ಟವಾಗಿ ಈ ರೀತಿ ಪುರಾವೆ ಒದಗಿಸಲಾಗದೇ ಇದ್ದರೆ ಪ್ರಶ್ನೆನೇ ಹೇಳೋದಿಲ್ಲ. ಸುಖಾಸುಮ್ಮನೆ ಸಮುದಾಯದ ಮೇಲೆ ಆರೋಪ ಮಾಡ್ತಾ ಇದ್ದರೆ, BJPಯೇತರ ಪಕ್ಷಗಳ ಮೇಲೆ ಸುಳ್ಳುಗಳ ಮೇಲೆ ಸುಳ್ಳು, ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಾ ಇದ್ರೆ ಅವೆಲ್ಲ ಜನರ ಮಧ್ಯೆ ಹೋಗ್ತಾನೆ ಇರುತ್ತೆ. ಇದನ್ನು ಒಬ್ಬ ಸುಧೀರ್ ಚೌಧರಿ ಮಾಡಿರೋದಲ್ಲ, ಈ 14 ಜನರು ಮಾಡಿದ್ದಾರೆ, ಇನ್ನೂ ಎಷ್ಟೋ ಜನ ಮಾಡಿದ್ದಾರೆ. ಹಿಂದಿ ಇಂಗ್ಲೀಷ್ನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲೂ ಮಾಡಿದ್ದಾರೆ. ಇಂತಹ ಸುಳ್ಳುಗಳನ್ನು ಹೇಳೋರಲ್ಲಿ ಕೆಲವು ಸಮಾನವಾದ ಗುಣಗಳಿವೆ. ಇವರು ಕೂತ್ ಕಡೆ ಸುಳ್ಳು ಸೃಷ್ಟಿ ಮಾಡ್ತಾರೆ. ಬಹುತೇಕ ಸಾರಿ BJP ವಿರೋಧಿಗಳ ಕುರಿತಾಗಿಯೇ ಎಲ್ಲ ಸುಳ್ಳು ಸೃಷ್ಟಿ ಮಾಡ್ತಾರೆ. ಮುಸ್ಲಿಮರ ಕುರಿತು ಇವರು ಹಬ್ಬಿಸಿದ ಸುಳ್ಳುಗಳಿಗೆ ಕೊನೆಯೇ ಇಲ್ಲ. ಇವರ ಸುದ್ದಿಗಳ ಪರಿಣಾಮವಾಗಿ ದೇಶದಲ್ಲಿ ಎಷ್ಟೋ ಜನ ಸುಳ್ಳುಗಳನ್ನು, ಹಸಿ ಹಸಿ ಸುಳ್ಳುಗಳನ್ನು ನಿಜ ಅಂತ ನಂಬ್ಕೊಂಡಿದ್ದಾರೆ, ವಾದ ಮಾಡ್ತಾರೆ. ನಿರ್ದಿಷ್ಟ ಪಕ್ಷ ಮತ್ತು ನಾಯಕರನ್ನು ದೇವರಂದುಕೊಂಡ್ಬಿಟ್ಟಿದ್ದಾರೆ. ಇವರು ಸರ್ಕಾರದ ಅಥವಾ BJP ಸರ್ಕಾರದ ಯಾವುದೇ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತಗಳ ಕುರಿತಾಗಿ ಮಾತಾಡೋದೇ ಇಲ್ಲ. ಇಂಥ ಸುದ್ದಿಗಳಿಂದ ಸಮುದಾಯಗಳ ಮಧ್ಯೆ ಅಪನಂಬಿಕೆ ಉಂಟಾಗಿದೆ, ಕೊಲೆಗಳಾಗ್ತವೆ. ಕೊಲೆ ಮಾಡದೇ ಇರೋರು ಕೊಲೆಯನ್ನು ಸಮರ್ಥಿಸ್ತಾರೆ, ಕೊಲೆ ಸಮರ್ಥಿಸದೇ ಇದ್ದರೂ ಮೌನವಾಗಿರ್ತಾರೆ. ಇಂಥ ಪರಿಸ್ಥಿತಿಗೆ ಈ ದೇಶವನ್ನು ತಂದಿರೋರು ಜರ್ನಲಿಸ್ಟರು ಅಲ್ಲ, ಇನ್ನೊಂದು ಅರ್ಥದಲ್ಲಿ ಮನುಷ್ಯರು ಅಲ್ಲ. ಇವರು ನಡೆಸುವ ಚರ್ಚೆ ಎಂದು ಕರೆಯಲಾಗುವ ದ್ವೇಷದ ದಾಳಿಗಳಿಗೆ ಯಾರಾದರೂ ಯಾಕೆ ಹೋಗಬೇಕು? ಹಾಗಾಗಿಯೇ ಇಂಡಿಯಾ ಒಕ್ಕೂಟ ಇವತ್ತು ತೆಗೆದುಕೊಂಡಿರೋ ಕ್ರಮದಲ್ಲಿ ಯಾವ ತಪ್ಪು ಕಾಣೋದಿಲ್ಲ. ಆದರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ದೇಶದ ಎಷ್ಟೋ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ, ದೇಶದ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿ ಬೂತ್ನಲ್ಲಿ ಕಾರ್ಯಕರ್ತರನ್ನು, ಬೆಂಬಲಿಗರನ್ನು ಹೊಂದಿರುವ ಈ ಇಂಡಿಯಾ ಒಕ್ಕೂಟದ ಪಕ್ಷಗಳಿಗೆ ಇಷ್ಟೇನ ಮಾಡೋಕ್ಕಾಗೋದು? ಸತ್ಯವನ್ನು ಹಬ್ಬಿಸೋದಕ್ಕೆ ಅವರು ಕೆಲಸ ಮಾಡಬೇಕಲ್ವಾ? ಅದಕ್ಕೆ ಯೋಜಿತ ಪ್ರಯತ್ನ ಮಾಡಬೇಕು. ತಮ್ಮದೇ ಕಾರ್ಯಕರ್ತರ ಮೂಲಕ ಜನಸಾಮಾನ್ಯರಿಗೆ ಸತ್ಯ ತಿಳಿಸೋದಕ್ಕೂ ಅಷ್ಟೇ ಪ್ರಯತ್ನ ಅಥವಾ ಅದಕ್ಕಿಂತ ಹೆಚ್ಚು ಪ್ರಯತ್ನ ಹಾಕಬೇಕು. ಸತ್ಯವನ್ನು ಗಟ್ಟಿಯಾಗಿ ಕೂಗಿ ಹೇಳಬೇಕು. ಅಂತಹ ಪ್ರಯತ್ನವನ್ನು ಎಲ್ಲರೂ ಜಾಸ್ತಿ ಮಾಡ್ತಾ ಇಲ್ಲ, ಕೆಲವರು ಮಾತ್ರ ದೊಡ್ಡ ದನಿಯಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ದನಿಗೆ ನಾವು ದನಿ ಸೇರಿಸ್ತಾ ಇದ್ದರೆ ಜರ್ನಲಿಸಮು ಉಳಿಯೋದಿಲ್ಲ, ಪ್ರಜಾಪ್ರಭುತ್ವನೂ ಉಳಿಯೋಲ್ಲ, ಮನುಷ್ಯತ್ವ ಸಹ ಉಳಿಯೋದಿಲ್ಲ. ಹೀಗಾಗಿ ಈ ದಿನ.com ಇಂಥ ಸತ್ಯವನ್ನು ನೇರವಾಗಿ ಹೇಳೋ ಕೆಲಸವನ್ನು ಮುಂದುವರಿಸುತ್ತೆ. ಈ ವಿಡಿಯೋ ಸಹ ಅದರ ಭಾಗ. ನೀವು ಇದರ ಭಾಗ ಆಗಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.